ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDAನಲ್ಲಿ ಬದಲಾವಣೆ ಅಥವಾ ಸುಧಾರಣೆ ಅನ್ನುವಂಥದ್ದೇನಾದ್ರೂ ಇದೆಯಾ ಅನ್ನುವಂಥ ಅನುಮಾನ ಈಗಲೂ ಕೂಡ ಇದೆ. ಯಾಕೆ ಅಂದ್ರೆ BDAಲಿ ದಿನನಿತ್ಯ ಸಾವಿರಾರು ಜನ ಬಂದು ತಮ್ಮಲ್ಲಿರುವಂತಹ ಸಮಸ್ಯೆಯನ್ನ ಹೇಳ್ಕೊಂಡ್ರು, ₹1 ಕೂಡ ಕೆಲಸ ಆಗ್ತಾ ಇಲ್ಲ ಅನ್ನುವಂಥದ್ದು ಬೇಸರದ ಸಂಗತಿ. ಒಂದು ವರ್ಷ ಅಲ್ಲ, ಎರಡಲ್ಲ, ಮೂರಲ್ಲ, 20ರಿಂದ 25 ವರ್ಷಗಳಿಂದ ಅಲೆದಾಡಿ ಬೇಸತ್ತು ಹೋಗಿದ್ದಾರೆ. ಎಲ್ಲೆಲ್ಲೋ ಸಾಲ ಮಾಡಿಕೊಂಡು ಕಷ್ಟಪಟ್ಟು ಸರ್ಕಾರಿ ಸೈಟ್ಗಳ ಮೇಲೆ ದುಡ್ಡು ಹಾಕಿರುವಂತಹವರ ಸಂಖ್ಯೆ ಅದೆಷ್ಟೋ ಜನ ಇವತ್ತು ಸಾಲ ಬಾಧೆಯಿಂದ ಸಾವನ್ನಪ್ಪಿರೋದೂ ಇದೆ. BDA ಜನರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತಹ ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ. ಇವತ್ತು ನಮ್ಮ ಫೋಕಸ್ ಟಿವಿಯಲ್ಲಿ BDA ಓಪನ್ ಹೌಸ್ ಮೀಟಿಂಗ್ ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಮೋಸ ಹೋಗುವವರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನುವಂಥದ್ದು ಕಟು ಸತ್ಯ. ಕೆಲವೊಮ್ಮೆ ಜನರು ಸರಿಯಾದ ಮಾಹಿತಿ ಇಲ್ಲದೆ ಮೋಸ ಹೋಗ್ತಾರೆ. ಇನ್ನು ಕೆಲವು ಜನರು ಯಾರೋ ಹೇಳಿದ ಮಾತನ್ನ ಕೇಳಿ ಮೋಸ ಹೋಗ್ತಾರೆ. ಆದರೆ ಇಲ್ಲಿ ಅಂದ್ರೆ BDAಲಿ ಏಜೆಂಟ್ಗಳ ಹಾವಳಿ. ಇಲ್ಲಿ ಏಜೆಂಟ್ಗಳ ಮಾತು ಕೇಳಿ ನಂಬಿ ಹಿಂದೆ ಮುಂದೆ ವಿಚಾರಿಸದೆ ಏನೂ ಗೊತ್ತಿಲ್ಲದೆ ಸೈಟ್ ಸಿಗುತ್ತೆ ಅನ್ನುವಂತಹ ಆಸೆಯಿಂದ ಕಣ್ಮುಚ್ಕೊಂಡು ಸಾಲ ಮಾಡಿ ಹಣವನ್ನು ಖರ್ಚು ಮಾಡ್ತಾರೆ. ಆದರೆ ಇಷ್ಟೆಲ್ಲ ಖರ್ಚು ಮಾಡಿ ಕೊನೆಗೆ ಸಿಗೋದು ಮಾತ್ರ ಬರೀ ಕುಂಟು ನೆಪಗಳು, ಅಂತೆ ಕಂತೆ ಕಥೆಗಳು. BDAಲಿ ಸಾರ್ವಜನಿಕ ಕುಂದುಕೊರತೆ ಸಭೆ ಏನಿದೆ, ಓಪನ್ ಹೌಸ್ ಮೀಟಿಂಗ್ ನಡೆಯುತ್ತೆ. ಈ ಸಭೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಅಂದ್ರೆ, ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಸಾರ್ವಜನಿಕ ಸಮಸ್ಯೆಗಳೇನಿರುತ್ತಲ್ವಾ, ಅದನ್ನ BDA ಉನ್ನತಾಧಿಕಾರಿಗಳು ನೇರವಾಗಿ ಆಲಿಸಿ ಸ್ಥಳದಲ್ಲೇ ಅದಕ್ಕೆ ಪರಿಹಾರವನ್ನ ಒದಗಿಸುವಂತಹದ್ದು. ಆದ್ರೆ ಇಲ್ಲಿ ಎಷ್ಟು ಜನರ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅನ್ನುವಂಥದ್ದು ಅಲ್ಲಿನ ಅಧಿಕಾರಿಗಳಾಗಾದ್ರೂ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಸಭೆ ಮಾತ್ರ ನಡೀತಾನೆ ಇರುತ್ತೆ. ಇದನ್ನೇ ತಾನೇ ಜನರ ಕಣ್ಣಿಗೆ ಮಣ್ಣೆರ್ಚೋ ಕೆಲಸ ಅಂತ ಹೇಳೋದು. ಯಾಕಂದ್ರೆ BDA ತನ್ನ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನ ತೋರಿಸೋದಕ್ಕೆ ಅಲ್ಲಿ ವರ್ಷಾನ್ಗಟ್ಲೆಯಿಂದ ನೆನೆಗುದ್ದಿಗೆ ಬಿದ್ದಿರುವಂತಹ ಜನಸಾಮಾನ್ಯರ ಕೆಲಸಗಳು ಆಗಿಲ್ಲ ಅಂತಾದ್ರೂ ಕೂಡ ವಾರಕ್ಕೊಮ್ಮೆ ಆದ್ರೂ ನಡೆಯುವಂತಹ ಸಭೆ ಮಾತ್ರ ಇದುವರೆಗೂ ತಪ್ಪಿಲ್ಲ. ಅದೆಷ್ಟೋ ಸಭೆ ಮಾಡ್ತಾರೋ, ಅದೆಷ್ಟೋ ಜನರನ್ನ ಇಲ್ಲಿ ಅಲೆದಾಡಿಸ್ತಾರೋ ಆ ದೇವ್ರೇ ಬಲ್ಲ. ನಡೆಯುವಂತಹ ಸಭೆಯಲ್ಲಿ ಬರೀ ಸಾಂತ್ವನದ ಉಡಾಫೆ ಉತ್ತರಗಳು ಬಿಟ್ರೆ ಸಮಸ್ಯೆಗಳಿಗೆ ಪರಿಹಾರ ಇಲ್ವೇ ಇಲ್ಲ. 15 ದಿನ ವೆಯ್ಟ್ ಮಾಡಿ, ಇಲ್ಲ 1 ತಿಂಗಳು ವೆಯ್ಟ್ ಮಾಡಿ ಅನ್ನುವಂಥದ್ದು ಇವರ ಖಾಯಂ ಮಾತು. 20ರಿಂದ 25 ವರ್ಷಗಳಿಂದ ಅಲೆದಷ್ಟು ಅದೆಷ್ಟು ವಾರಗಳು, ಅದೆಷ್ಟು ತಿಂಗಳುಗಳು, ಅದೆಷ್ಟು ವರ್ಷಗಳು ಕಳೆದಿದೆಯೋ ಗೊತ್ತಿಲ್ಲ. ಇಲ್ಲಿವರೆಗೂ ಒಂದು ಸಮಸ್ಯೆಗೂ ಕೂಡ ಇದುವರೆಗೂ ಪರಿಹಾರನೂ ಸಿಕ್ಕಿಲ್ಲ, ಸೈಟು ಸಿಕ್ಕಿಲ್ಲ. ಎಷ್ಟು ಮೀಟಿಂಗ್ ಮಾಡಿದ್ರು ಸಮಸ್ಯೆಗಳು ಸಹ ಕಡಿಮೆ ಆಗ್ತಾ ಇಲ್ಲ, ಜನಸಾಮಾನ್ಯರಿಗೆ ಪರಿಹಾರನೂ ಸಿಗ್ತಾ ಇಲ್ಲ. ಹಾಗಾದ್ರೆ ಈ ಮೀಟಿಂಗ್ ಕೇವಲ ಟೈಮ್ ಪಾಸ್ಗಷ್ಟೇನಾ? ಇದು ಜನಸಾಮಾನ್ಯರ ತಿಳುವಳಿಕೆಗೆ ಇನ್ನೂ ಬಂದಿಲ್ಲ. ಏನೋ ಸಮಸ್ಯೆ ಬಗೆಹರಿಬಹುದು ಅನ್ನುವಂಥ ಉದ್ದೇಶದಿಂದ ಇನ್ನೂ ಕಷ್ಟಪಟ್ಟು ಜನ ಅಲೆದಾಡ್ತಾ ಇದ್ದಾರೆ. ಇದು BDAಲಿ ದಿನನಿತ್ಯ ನಡೆಯುವಂತಹ ಗೋಳು. ಇಷ್ಟಾದ್ರೂ BDAಲಿ ಏನಾದ್ರೂ ಬದಲಾವಣೆ ಆಗುತ್ತಾ? ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.